45 ದಿನಗಳ ಕಾಲ ನಡೆದ ಮಹಾಕುಂಭಮೇಳಕ್ಕೆ ಅದ್ಧೂರಿಯಾಗಿ ತೆರೆಬಿದ್ದಿದೆ. ಬರೋಬ್ಬರಿ 66 ಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದು ಪುನೀತರಾಗಿದ್ದಾರೆ. 2027ಕ್ಕೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಕುಂಭಮೇಳ ನಡೆಯಲಿದೆ. ಇದೆಲ್ಲವನ್ನ ನೋಡೋಣ. ಕುಂಭಮೇಳಕ್ಕೆ ತೆರೆ ನ್ಯೂಸ್ ಟಾಪ್ 9 ನಲ್ಲಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮನೆ ಮಾಡಿದ್ದ ಸಂಭ್ರಮಕ್ಕೆ ತೆರೆ ಬಿದ್ದಿದೆ. 144 ವರ್ಷಗಳ ನಂತರ ನಡೆದ ಮಹಾಕುಂಭಮೇಳಕ್ಕೆ ಭಕ್ತಾದಿಗಳಿಂದ ನಿರೀಕ್ಷೆ ಮೀರಿ ಪ್ರೋತ್ಸಾಹ ಸಿಕ್ಕಿದೆ. ಜನವರಿ 13ರಿಂದ ಈವರೆಗೆ 66 ಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ನಿನ್ನೆ ಮಹಾಶಿವರಾತ್ರಿ ಪ್ರಯುಕ್ತ 1,53,00,000 ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಭಕ್ತ ಸಾಗರದ ಡ್ರೋನ್ ದೃಶ್ಯ ಸೆರೆಯಾಗಿದ್ದು ಕಣ್ಮನ ಸೆಳೆಯುತ್ತಿದೆ. ಮಹಾಶಿವರಾತ್ರಿ ಪ್ರಯುಕ್ತ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ ಭಕ್ತ ಸಾಗರವೇ ಸೇರಿತ್ತು. 45 ದಿನಗಳು ನಡೆದ ಕುಂಭಮೇಳದಲ್ಲಿ ಕೋಟ್ಯಾಂತರ ಭಕ್ತರು ಪವಿತ್ರ ಸ್ನಾನ ಮಾಡಿದ್ದಾರೆ. ನಿನ್ನೆ ಭಕ್ತರ ಮೇಲೆ ಹೂಮಳೆ ಸುರಿಸಲಾಯಿತು. ಕೊನೆ ದಿನವಾಗಿದ್ದರಿಂದ ಭಾರತೀಯ ವಾಯುಸೇನೆಯ ವಿಮಾನಗಳು ಏರ್ ಶೋ ನಡೆಸುವ ಮೂಲಕ ಭಕ್ತರ ಗಮನ ಸೆಳೆದವು. ಈ ಮೂಲಕ ಐತಿಹಾಸಿಕ ಮಹಾ ಕುಂಭಮೇಳಕ್ಕೆ ತೆರೆ ಎಳೆಯಲಾಯಿತು. 45 ದಿನಗಳ ಕಾಲ ನಡೆದ ಕುಂಭಮೇಳದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ಮೋದಿ, ಹಲವು ರಾಜ್ಯಗಳ ಸಿಎಂಗಳು, ಕ್ರೀಡಾಪಟುಗಳು, ನಟರು, ವಿದೇಶಿಗರು ಸೇರಿದಂತೆ ಬರೋಬ್ಬರಿ 66 ಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದು ಪುನೀತರಾಗಿದ್ದಾರೆ. ಬಾಲಿವುಡ್ ನಟ ನಟಿಯರು ಪುಣ್ಯ ಸ್ನಾನ ಮಾಡಿದ್ದಾರೆ. ನಿನ್ನೆಯೂ ನಟಿ ಪ್ರೀತಿ ಜಿಂಟಾ ಹಾಗೂ ಬಹುಭಾಷಾ ನಟಿ ತಮನ್ನಾ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಇನ್ನು ನಿನ್ನೆಯೂ ಪ್ರಯಾಗ್ರಾಜ್ಗೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಟಿವಿ9 ತಂಡ ಕುಂಭಮೇಳದಿಂದ ಪ್ರತ್ಯಕ್ಷ ವರದಿ ಕೊಟ್ಟಿತ್ತು. ಮಾತ್ರ ದೂರ ಇದೆ, ಆದ್ರೆ ವಿಪರೀತ ಜನ ಎಲ್ಲಿ ನೋಡಿದ್ರಲ್ಲಿ ಜನ ತುಂಬಿದ್ದಾರೆ. ಮತ್ತು ಯಮುನೆ ಹಾಗೂ ಸರಸ್ವತಿ ಅಂತರ್ಗಾಮಿನಿಯಾಗಿ ಬಂದು ಸೇರ್ತಾಳೆ ಅನ್ನುವಂತ ನಂಬಿಕೆ ಜಾಗ ಇದೆ. ನೋಡ್ತಾ ಇದ್ದೀರಾ, ಗಂಗೆ ಯಮುನೆ ಮತ್ತು ಸರಸ್ವತಿ ಬಂದು ಸೇರುವಂತಹ ಜಾಗ ಅಂತ. ಹೀಗಾಗಿ ಇಲ್ಲಿ ಪುಣ್ಯ ಸ್ನಾನ ಮಾಡುವಂತ ಒಂದು ವಿಶೇಷವಾದ ಘಟ್ಟ ಇದೆ. ಟಿವಿ9ನ ಸಮಸ್ತ ವೀಕ್ಷಕರ ಪರವಾಗಿಯೂ ಕೂಡ ನಾವೊಂದು ಪುಣ್ಯ ಸ್ನಾನವನ್ನ ಮಾಡ್ತಾ ಇಡೀ ರಾಜ್ಯಕ್ಕೆ, ನಮ್ಮ ವೀಕ್ಷಕರಿಗೆ ಒಳ್ಳೆ ಅನುಕೂಲ ಆಗಲಿ, ಅವ್ರು ಏನೇ ಸಮಸ್ಯೆಗಳಿದ್ರು ಬಗೆಹರಿಯುವಂತ ನಿಟ್ಟಿನಲ್ಲಿ ತಾಯಿ ಗಂಗೆ ಮಹಾ ಕುಂಭಮೇಳದಲ್ಲಿ ಅಮೃತ ಸ್ನಾನದಿಂದಾಗಿ ಪವಿತ್ರ ನದಿಗಳ ಸಂಗಮದಲ್ಲಿ ಮಿಂದೇಳುವುದರಿಂದ ಪಾಪಗಳೆಲ್ಲ ಕರಗಿ ಹೋಗುತ್ತೆ ಅನ್ನೋ ಪ್ರತೀತಿ ಇದೆ. 4 ಪವಿತ್ರ ಕ್ಷೇತ್ರಗಳಾದ ಪ್ರಯಾಗ್ರಾಜ್, ಹರಿದ್ವಾರ, ಉಜ್ಜಯಿನಿ, ನಾಸಿಕ್ನಲ್ಲಿ ನಡೆಸಲಿದ್ದಾರೆ. ನಾಸಿಕ್ ನಂತರ ಕುಂಭಮೇಳವು 2028ರಲ್ಲಿ ಉಜ್ಜಯಿನಿಯಲ್ಲಿ ನಡೆಯಲಿದೆ. ಅರ್ಧ ಕುಂಭಮೇಳವು 2030ರಲ್ಲಿ ಪ್ರಯಾಗ್ರಾಜ್ನಲ್ಲಿ ನಡೆಯಲಿದೆ. ಗೋದಾವರಿ ನದಿಯಲ್ಲಿ ಮಿಂದೇಳಲು ಭಕ್ತರು ಕಾತರರಾಗಿದ್ದಾರೆ. ಮಹಾಕುಂಭ 2025 ಮುಕ್ತಾಯಗೊಳ್ಳುವ ಹಿನ್ನೆಲೆಯಲ್ಲಿ ಭಾರೀ ಭದ್ರತೆ ಕೈಗೊಳ್ಳಲಾಗಿತ್ತು. ಭಕ್ತರು ಪ್ರವಾಹದ ರೀತಿ ನಿರೀಕ್ಷೆಗೂ ಮೀರಿ ಮಹಾ ಕುಂಭಮೇಳದಲ್ಲಿ ಭಾಗವಹಿಸಿದ್ರು. 350ಕ್ಕೂ ಹೆಚ್ಚುವರಿ ರೈಲುಗಳನ್ನು ವ್ಯವಸ್ಥೆ ಮಾಡಲಾಗಿದೆ. 4500 ಬಸ್ಗಳ ಸಂಚಾರ ನಡೆಸಿದ್ದು 750 ಶಟಲ್ ಬಸ್ನಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡಿದ್ರು. ಮುಂದಿನ ಕುಂಭಮೇಳ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಜುಲೈ 17, 2027ರಂದು ಶನಿವಾರ ಆರಂಭವಾಗಲಿದೆ. ಇನ್ನು ನಾಸಿಕ್ ಅನ್ನ ಧಾರ್ಮಿಕ, ಪೌರಾಣಿಕವಾಗಿ ಪವಿತ್ರ ಸ್ಥಳ ಎಂದು ಗುರುತಿಸುತ್ತೇವೆ. ಮುಂಬರುವ ಪೂರ್ಣ ಕುಂಭಮೇಳ ಗೋದಾವರಿ ನದಿಯ ತೀರದಲ್ಲಿ ನಡೆಯಲಿದೆ. ಇದನ್ನ ಸಿಂಹಹಸ್ತ ಕುಂಭಮೇಳ ಅಂತ ಕೂಡ ಕರೆಯಲಾಗ್ತದೆ. ಆಗಸ್ಟ್ 17, 2027ರಂದು ಕುಂಭಮೇಳ ಅಂತ್ಯವಾಗಲಿದೆ. 12 ವರ್ಷಗಳ ಹಿಂದೆ ಅಂದ್ರೆ 2015ರಲ್ಲಿ ನಾಸಿಕ್ನಲ್ಲಿ ಕುಂಭಮೇಳ ನಡೆದಿತ್ತು. 2027ರಲ್ಲಿ ನಾಸಿಕ್ನಲ್ಲಿ ಕುಂಭಮೇಳ ನಡೆಯಲಿದೆ. 15,000 ಹೆಕ್ಟೇರ್ ಪ್ರದೇಶದಲ್ಲಿ ಪ್ರಯಾಗ್ರಾಜ್ ಕುಂಭಮೇಳವನ್ನು ಆಯೋಜಿಸಲಾಗಿತ್ತು. ನಾಸಿಕ್ ಕುಂಭಮೇಳ ಸುಮಾರು 250 ಹೆಕ್ಟೇರ್ ಪ್ರದೇಶದಲ್ಲಿ ನೆರವೇರಲಿದೆ.
ತಾಂತ್ರಿಕವಾಗಿ ಅತ್ಯಾಧುನಿಕ ಕುಂಭಮೇಳ ಇದಾಗಲಿದೆ. ಸಿಂಹಸ್ಥ ಕುಂಭಮೇಳ ಗೋದಾವರಿ ನದಿ ದಡದಲ್ಲಿರುವ ತ್ರಯಂಬಕೇಶ್ವರ ಪ್ರದೇಶದಲ್ಲಿ ಆಯೋಜಿಸಲಿದೆ. ಮಹಾಶಿವರಾತ್ರಿ ಹಿನ್ನೆಲೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿರೋ ಗೋದಾವರಿ ನದಿಯಲ್ಲಿ ಸಹಸ್ರಾರು ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ. ನಾಸಿಕ್ನಲ್ಲಿ ನೆಲೆಸಿರೋ ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗಕ್ಕೆ ಪೂಜೆ ಸಲ್ಲಿಸಲಾಯಿತು. ಶಿವನ ದರ್ಶನವನ್ನ ಪಡೆದು ಭಕ್ತರು ಪುನೀತರಾಗಿದ್ದಾರೆ.